ಹಣ್ಣಾಗಿರೋ ಬಾಳೆಹಣ್ಣನ್ನು ತೊಗೊಂಡು ಅದನ್ನು ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಅದನ್ನು 2 ರಿಂದ 3 ಅವರ್ ಫ್ರೀಝರಲ್ಲಿ ಇಡಬೇಕು. ಇನ್ನು ಫ್ರೀಝರಲ್ಲಿ ಇಟ್ಟು ತೆಗೆದ್ಮೇಲೆ ಬಾಳೆಹಣ್ಣು ಈ ಥರ ಇರುತ್ತೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಗೋಡಂಬಿ, ಬಾದಾಮಿ, ವೆನಿಲಾ ಎಸೆನ್ಸ್, ಹನಿ, 1 ಸ್ಪೂನ್ ಕೋಕೋ ಪೌಡ್ರು ಮತ್ತು ಹಾಲು ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಹನಿ ಇಲ್ಲಾಂದರೆ ಹನಿ ಬದಲಾಗಿ ಬೆಲ್ಲ ಅಥವಾ ಸಕ್ಕರೆ ಎರಡರಲ್ಲೊಂದು ಹಾಕ್ಕೋಬೋದು. ಇನ್ನು ಈ ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸಿ ಮಾಡಿಕೊಂಡು ಅದನ್ನೊಂದು ಬಾಕ್ಸ್ಗೆ ಹಾಕಿಟ್ಟು ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇನ್ನು ಅದನ್ನು ಕ್ಲೋಸ್ ಮಾಡಿ 6 to 7 ಅವರ್ಸ್ ಮತ್ತು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಇಟ್ಟು ತೆಗೆದ್ಮೇಲೆ ಈ ಥರ ಇರುತ್ತೆ. ಹೋಮ್ ಮೇಡ್ ಐಸ್ ಕ್ರೀಮು ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಬಾದಾಮಿ, ಗೋಡಂಬಿ ಎರಡರಲ್ಲಿ ಒಂದು ಬೇಕಾದರೂ ಹಾಕ್ಕೋಬೋದು. ನಾನು 2 ಕೂಡ ಹಾಕಿದ್ದೀನಿ. ಬಟ್ ಬಾದಾಮಿ ಹಾಕಿದ್ರೆ ಪೀನಟ್ ಬಟರ್ ಫ್ಲೇವರ್ ಬರುತ್ತೆ. ಅದಕ್ಕೆ ಬಾದಾಮಿ ಬದಲು ಗೋಡಂಬಿ ಹಾಕಿದ್ರೇ ಐಸ್ ಕ್ರೀಮ್ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಕೋಕೋ ಪೌಡ್ರ್ ಇಲ್ಲಾಂದರೆ ಅದ್ರ ಬದಲಾಗಿ ಚಾಕ್ಲೇಟ್ಸ್ ಕೂಡ ಹಾಕ್ಕೋಬೋದು. ಸಮ್ಮರ್ಗೆ ಮತ್ತು ಮಕ್ಕಳ ಎಕ್ಸಾಮ್ ಟೈಮ್ಗೆ ಮಕ್ಕಳಿಗೆ ಏನಾದರೂ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.